ಲೆಕ್ಕ ಕೊಡಿ ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಡಿಮಾನಿಟೈಸೇಷನ್ ನಂತರ ಬ್ಯಾಂಕ್ಗೆ ದುಡ್ಡು ಹಾಕಿದ್ರ? ನೀವು ಹಾಕಿರೋ ದುಡ್ಡಿಗೆ ಏನಿದೆ ದಾಖಲೆ? ನಿಮಗೂ ಬರಬಹುದು ಐಟಿ ಇಲಾಖೆ ನೋಟಿಸ್. ಐಟಿ ಇಲಾಖೆ ಪ್ರಶ್ನೆಗೆ ಉತ್ತರ ಕೊಡಲು ರೆಡಿಯಾಗಿ. ಇದು ಈ ಹೊತ್ತಿನ ವಿಶೇಷ ಲೆಕ್ಕ ಕೊಡಿ ಲೆಕ್ಕ. ಡಿಮಾನಿಟೈಸೇಷನ್ ನಂತರ 50 ದಿನ ಬ್ಯಾಂಕ್ಗೆ ಹಣ ಡೆಪಾಸಿಟ್ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿತ್ತು. ಆದರೆ ಸರ್ಕಾರದ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ ಹಣ ಬ್ಯಾಂಕ್ಗಳಿಗೆ ಜಮೆಯಾಗಿದೆ. ಆದ್ರೀಗ ಕಪ್ಪು ಹಣ ಹುಡುಕಲು ಆದಾಯ ತೆರಿಗೆ ಇಲಾಖೆ ಆಪರೇಷನ್ ಕ್ಲೀನ್ ಮನಿ ಶುರು ಮಾಡಿದೆ. ಕಪ್ಪು ಹಣ ಪತ್ತೆಗೆ ಆಪರೇಷನ್ ಕ್ಲೀನ್ ಮನಿ. 18 ಲಕ್ಷ ಖಾತೆಗಳ ಮೇಲೆ ಐಟಿ ನಿಗಾ. 500 ಹಾಗೂ 1000 ರೂಪಾಯಿ ನೋಟುಗಳು ಅಮಾನ್ಯಗೊಂಡ ಮೇಲೆ ಜನರೇನೋ ತಮ್ಮ ಮನೆಯಲ್ಲಿಟ್ಟುಕೊಂಡಿದ್ದ ಹಣವನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ರು. ಆದ್ರೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹಾಕಿದಾಕ್ಷಣ ಬ್ಲಾಕ್ ಮನಿ ವೈಟ್ ಆಗಲ್ಲ. ಈಗ ಹಣ ಹಾಕಿದವರ ದಾಖಲೆಗಳನ್ನ ಪಡೆಯಲು ಐಟಿ ಇಲಾಖೆ ನಿರ್ಧರಿಸಿದೆ. ಅದರಲ್ಲೂ ದೊಡ್ಡ ಮೊತ್ತದ ಹಣ ಇದ್ದಕ್ಕಿದ್ದಂತೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದವರಿಗೆ ಐಟಿ ಇಲಾಖೆಯಿಂದ ಎಸ್ಎಂಎಸ್ ಹಾಗೂ ಇಮೇಲ್ ರೂಪದಲ್ಲಿ ನೋಟಿಸ್ ಕಳಿಸಲಾಗಿದೆ. ಇದಕ್ಕೆ ಆಪರೇಷನ್ ಕ್ಲೀನ್ ಮನಿ ಅಂತ ಹೆಸರಿಟ್ಟಿರೋ ಆದಾಯ ತೆರಿಗೆ ಇಲಾಖೆ 18 ಲಕ್ಷ ಖಾತೆಗಳ ಮೇಲೆ ನಿಗಾ ಇಟ್ಟಿದೆ. $4.17 ಲಕ್ಷ ಕೋಟಿ ಘೋಷಿಸಿಕೊಳ್ಳದ ಆದಾಯ. 13 ಲಕ್ಷ ಜನರಿಗೆ ನೋಟಿಸ್ ನೀಡಿದ ಐಟಿ ಇಲಾಖೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಪ್ರಕಾರ ನವೆಂಬರ್ 8ರಿಂದ ಡಿಸೆಂಬರ್ 30ರ ನಡುವೆ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಆಗಿರೋ ಹಣದಲ್ಲಿ 4.17 ಲಕ್ಷ ಕೋಟಿ ಹಣ ಘೋಷಿಸಿಕೊಳ್ಳದ ಆದಾಯವಾಗಿದೆ. ಹೀಗಾಗಿ ಈ ಹಣದ ಮೂಲ ಪತ್ತೆ ಹಚ್ಚಲು ಐಟಿ ಇಲಾಖೆ ನಿರ್ಧರಿಸಿದೆ. ಸುಮಾರು 13 ಲಕ್ಷ ಜನರ ಬ್ಯಾಂಕ್ ಖಾತೆಗಳಿಗೆ ಈ ಹಣ ಜಮಾ ಆಗಿದೆ. ಅವರಿಗೆಲ್ಲ ಈಗಾಗಲೇ ಐಟಿ ಇಲಾಖೆಯ ನೋಟಿಸ್ ಕೂಡ ರವಾನೆಯಾಗಿದೆ. ಮೊದಲು ಆನ್ಲೈನ್ನಲ್ಲಿ ಉತ್ತರ ಕೊಡಿ. ಉತ್ತರ ಸರಿಯಿಲ್ಲದಿದ್ರೆ ಮತ್ತೆ ನಡೆಯಲಿದೆ ವಿಚಾರಣೆ. ಆದ್ರೆ ಐಟಿ ಇಲಾಖೆಯ ನೋಟಿಸ್ ಬಂದಾಕ್ಷಣ ಗಾಬರಿ ಪಡಬೇಕಿಲ್ಲ. ಐಟಿ ಇಲಾಖೆಯ ಕಚೇರಿಗಳಿಗೂ ಅಲೆಯಬೇಕಿಲ್ಲ. ಬದಲಾಗಿ ಆನ್ಲೈನ್ ಮೂಲಕ ಮೊದಲು ಐಟಿ ಇಲಾಖೆಯ ನೋಟಿಸ್ಗೆ ಉತ್ತರ ನೀಡಬಹುದು. ಆದ್ರೆ ಬ್ಯಾಂಕ್ ಅಕೌಂಟ್ಗೆ ಹಾಕಿದ ಹಣದ ಬಗ್ಗೆ ಕೊಟ್ಟ ಉತ್ತರ ಸಮರ್ಪಕವಾಗಿಲ್ಲದಿದ್ರೆ ಐಟಿ ಇಲಾಖೆ ಮತ್ತೆ ವಿಚಾರಣೆ ನಡೆಸಲಿದೆ. ಒಟ್ಟಾರೆಯಾಗಿ ಡಿಮಾನಿಟೈಸೇಷನ್ ಮೂಲಕ ಕಪ್ಪು ಹಣ ಪತ್ತೆ ಹಚ್ಚೋ ಮೋದಿ ಸರ್ಕಾರದ ಪ್ಲಾನ್ ಫೇಲ್ ಆಗಿತ್ತು. ಯಾಕಂದ್ರೆ ಸರ್ಕಾರದ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ ಹಳೆ ನೋಟುಗಳಲ್ಲಿ ಬ್ಯಾಂಕ್ಗೆ ಹಣ ಜಮೆಯಾಗಿದೆ. ಹೀಗಾಗಿ ಈಗ ಆಪರೇಷನ್ ಕ್ಲೀನ್ ಮನಿಯನ್ನ ಆದಾಯ ತೆರಿಗೆ ಇಲಾಖೆ ಕೈಗೆತ್ತಿಕೊಂಡಿದೆ. ಇದರ ಮೂಲಕ ಎಷ್ಟು ಹಣಕ್ಕೆ ದಾಖಲೆ ಸಿಗೋದಿಲ್ವೋ ಅದನ್ನ ಕಪ್ಪು ಹಣವೆಂದು ಸರ್ಕಾರ ಘೋಷಿಸಿಕೊಳ್ಳಬಹುದು. ಆದ್ರೆ ಇದೆಲ್ಲವೂ ಐಟಿ ಇಲಾಖೆ ನಡೆಸೋ ತನಿಖೆಯನ್ನ ಅವಲಂಬಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇದು ಸದ್ಯ ಐಟಿ ಇಲಾಖೆ ಶುರು ಮಾಡಿರ್ತಕ್ಕಂತಹ ಒಂದು ಆಪರೇಷನ್. ಇದರ ಮೂಲಕವಾಗಿ ಕಪ್ಪು ಹಣವನ್ನ ಪತ್ತೆ ಹಚ್ಚುವುದಕ್ಕಾಗಿ ಆಪರೇಷನ್ ಕ್ಲೀನ್ ಮನಿಯನ್ನ ಶುರು ಮಾಡಿದೆ. ನವೆಂಬರ್ 8ನೇ ತಾರೀಕಿನಂದು ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 500 ಮತ್ತು 1,000 ರೂಪಾಯಿಯ ನೋಟ್ಗಳನ್ನು ಬ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಕಪ್ಪು ಹಣವನ್ನು ಪತ್ತೆ ಹಚ್ಚುತ್ತೀವಿ ಅನ್ನುವಂಥ ವಿಶ್ವಾಸ ಮೂಡಿತ್ತು. ಸರ್ಕಾರದ ಅಂದಾಜು ಪ್ರಕಾರ ಸುಮಾರು 3 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ ಸರ್ಕ್ಯುಲೇಷನ್ ನಲ್ಲಿರುವಂತಹ ಹಣ ಬ್ಯಾಂಕ್ಗಳಿಗೆ ಬರಲ್ಲ ಅನ್ನುವಂಥದ್ದನ್ನ ಸ್ವತಃ ಸರ್ಕಾರನೇ ಒಪ್ಪಿಕೊಂಡಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅಟಾರ್ನಿ ಜನರಲ್ ಅವರು ಇದನ್ನು ಹೇಳಿದ್ದಾರೆ. ಹಾಗಿದ್ರೆ ನಂತರ ಬಂದಿರತಕ್ಕಂಥ ಹಣ ಎಷ್ಟು ಅನ್ನುವಂಥ ಪ್ರಶ್ನೆಗೆ ಮಾತ್ರ ಇದುವರೆಗೆ ಉತ್ತರ ಎಲ್ಲೂ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಸರ್ಕಾರ ಎಲ್ಲೂ ಕೂಡ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿಲ್ಲ. ಆದರೆ ಅಂದಾಜು ಪ್ರಕಾರ 14.5 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬಂದಿದೆ. ಅಂದಾಜು 92% ಅಥವಾ 97%ವರೆಗೂ ಕೂಡ ಹಣ ಬಂದಿದೆ ಅಂತ. 14.97 ಲಕ್ಷ ಕೋಟಿವರೆಗೂ ಕೂಡ ಹಣ ಬಂದಿದೆ ಅನ್ನುವಂಥದ್ದು ಸರ್ಕಾರದ ಕಡೆಯಿಂದ ಸಿಕ್ಕಿರ್ತಕ್ಕಂತಹ ಮಾಹಿತಿ ಇರುವಂಥದ್ದು. ಆದರೆ ಸರ್ಕಾರ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಈಗ ಹಾಗಿದ್ರೆ ಈ ಆಪರೇಷನ್ ಯಾಕೆ? ಇದರಿಂದಾಗಿ ನಿಜಕ್ಕೂ ಕೂಡ ಕಪ್ಪು ಹಣವನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತಾ? ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಾತಾಡಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಹೆಸರಾಂತ ಆರ್ಥಿಕ ತಜ್ಞರಾಗಿರುವ ಡಾಕ್ಟರ್ ಆರ್.ಎಸ್. ದೇಶಪಾಂಡೆ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಂ ಅವರಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಗುರುರಾಜ್ ಆಚಾರ್ಯ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್
ಜಾಯ್ನ್ ಆಗಿದ್ದಾರೆ. ಆದಾಯ ತೆರಿಗೆ ಇಲಾಖೆಯ ನಿವೃತ್ತ ಜಂಟಿ ಆಯುಕ್ತ TNC ಶ್ರೀಧರ್ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೇನೆ ಕರ್ನಾಟಕ ಮತ್ತು ಗೋವಾ ವಲಯದ ಆದಾಯ ತೆರಿಗೆ ಇಲಾಖೆಯ ನಿವೃತ್ತ ಮುಖ್ಯ ಆಯುಕ್ತರಾಗಿರುವ ಸತ್ಯನಾರಾಯಣ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲಿಗೆ ಡಾಕ್ಟರ್ RS ದೇಶಪಾಂಡೆ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈಗ ಆದಾಯ ಇಲಾಖೆ ಮೂಲಕವಾಗಿ ಒಂದು ಆಪರೇಷನ್ ಅನ್ನು ಶುರು ಮಾಡ್ತಾ ಇರುವಂತದ್ದು, ಆಪರೇಷನ್ ಕ್ಲೀನ್ ಮನಿ ಅಂತ ಹೇಳಿದ್ರೆ ಕ್ಲೀನ್ ಮನಿಯನ್ನು ಪತ್ತೆ ಹಚ್ಚುವಂತ ಪ್ರಯತ್ನ ಆರಂಭ ಆಗ್ತಾ ಇದೆ. ಅಲ್ಲ, ಕ್ಲೀನ್ ಮನಿ ಅಂತ ಪತ್ತೆ ಹಚ್ಚೋದು ಏನು ಬೇಕಾಗಿಲ್ಲ. ಬೇಕಾಗಿರೋದು ಈ ಡಿಪಾಸಿಟ್ ಮಾಡಿರೋದು ದುಡ್ಡು ಇದಕ್ಕೆ ಯಾವುದು ಎಲ್ಲಿಂದ ಬಂದಿದ್ದೆ, ಇದಕ್ಕೆ ಮೂಲ ಏನು, ಮೂಲ ಇಲ್ಲದೆ ಅದು ಕ್ಲೀನ್ ಹಣ ಅಲ್ಲ, ಅದು ನಮ್ದು ಅಲ್ಲ. ನಾನು ಇದು 2.5 ಲಕ್ಷ 2.5 ಕೋಟಿ 2.5 ಲಕ್ಷ 3.5 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ಬ್ಯಾಂಕಲ್ಲಿ. ನನಗೆ ಅದು ಎಲ್ಲಿಂದ ಬಂತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಅನ್ಅಕೌಂಟೆಡ್ ಮನಿ ಆಗುತ್ತೆ, ಕಪ್ಪು ಹಣ ಅಲ್ಲ, ಅನ್ಅಕೌಂಟೆಡ್ ಆಗುತ್ತೆ. ಅದು ಅಕೌಂಟ್ ಮಾಡ್ಬೋದು, ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಏನಾದರೂ ಈ ಕಡೆ ಆ ಕಡೆ ಹೋಗ್ಬಿಟ್ಟು ಅಕೌಂಟ್ ಮಾಡ್ಬೋದು. ಇದು ಇವರಿಂದ ಸಿಕ್ಕಿದೆ ಅವರಿಂದ ಸಿಕ್ಕಿದೆ ಅಂತ. ಅದು ನಮ್ಮಲ್ಲಿ ಅಂಥದ್ದು ವ್ಯವಸ್ಥೆಗಳು ಸುಮಾರು ಇದ್ದಾವೆ. ಯಾಕಂದರೆ ಲೋಕಾಯುಕ್ತದಲ್ಲಿ ಆಫಿಡವಿಟ್ ಕೊಟ್ಟು ನಾನು ನಿಮ್ಮಿಂದ ಸಾಲ ತಗೊಂಡಿದ್ದೆ, ನೀವು ಸಾಲ ನಮಗೆ ಕೈ ಸಾಲ ಇತ್ತು, ಕೈ ಸಾಲ ವಾಪಸ್ ಕೊಟ್ಟಿರೋದು, ಅದೆಲ್ಲ ಅರೇಂಜ್ಮೆಂಟ್ ಸಾಕಷ್ಟೊಂದು ಇದ್ದಾವೆ. ಆದರೂ ಒಂಥರ ಭಯ ಜನಕ್ಕೆ ಬರಬೇಕು. ಅವರು ಇನ್ಕಮ್ ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ, ಇನ್ಕಮ್ ಟ್ಯಾಕ್ಸ್ ನೆಟ್ವರ್ಕಲ್ಲಿ ಬರಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ. ಅದರಿಂದ ಏನಾಗತ್ತೆ ಅಂತ, ಎಷ್ಟು ಬರುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳಲ್ಲ. ಆದರೂ ಇದು ಒಳ್ಳೆ ಪ್ರಯತ್ನ. ಅಂದರೆ ಟ್ಯಾಕ್ಸ್ ನೆಟ್ ಸ್ವಲ್ಪ ವೈಡ್ ಆಗುತ್ತೆ ಒಂದು. ಎರಡನೇದು, ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕು, ಎಲ್ಲರಿಗೂ ಗೊತ್ತಿದೆ, ಅದು ಒಂದು ಸಣ್ಣ ಸಣ್ಣ ಹುಡುಗರಿಗೂ ಗೊತ್ತಿದೆ. ಏನಂದರೆ ಯಾವಾಗ ಇದು ನೋಟುಬಂದಿ ಆಯಿತು ಆವಾಗ 2.5 ಲಕ್ಷ ಹೆಚ್ಚು 2.5 ಲಕ್ಷ ನಾವು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ಬೋದು. ಆಯಿತು. ಮೋಡಲ್ ವ್ಯಾಲ್ಯೂ ಅಂತ ನಾವು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಹೇಳ್ತೀವಿ. ಮೋಡಲ್ ವ್ಯಾಲ್ಯೂ ಅಂದರೆ ಒಂದೇ ನಂಬರ್ ಎಷ್ಟು ಸಲ ರಿಪೀಟ್ ಆಗುತ್ತೆ ಅಂತ. ಈ ಬ್ಯಾಂಕ್ ಡಿಪಾಸಿಟ್ ಮಾಡಿರೋದು ಮೋಡಲ್ ವ್ಯಾಲ್ಯೂ 2.5 ಎಲ್ಲರಿಂದ ಹೆಚ್ಚಿದೆ. ಅಂದರೆ ಜನ ಹತ್ರ 2.5 ಲಕ್ಷನೇ ಇತ್ತ, 2.25 ಲಕ್ಷ ಇರಲಿಲ್ಲ, ಕೊನೆಗೆ 2.5 ಲಕ್ಷ ಅಂತ ಸುಮಾರು ಜನ 2.5 ಲಕ್ಷ 2.5 ಲಕ್ಷ 2.5 ಲಕ್ಷ 2.5 ಲಕ್ಷನೇ ಡಿಪಾಸಿಟ್ ಮಾಡಿದ್ರು. ಆ 2.5 ಲಕ್ಷ ಡಿಪಾಸಿಟ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಅದಕ್ಕಿಂತ 2,49,000 ಮಾಡಿರುವಂತ ಜಾಸ್ತಿ ಜನ ಇರ್ತಾರೆ. ಅದ್ರಿಂದ ಕೆಳಗಡೆ ಸುಮಾರು ಕಡಿಮೆ ಜನ ಇದ್ದಾರೆ. ಅದ್ರಿಂದ ಕೆಳಗಡೆ ಅದು ಈ 2.5 ಲಕ್ಷ ಫಿಗರ್ ನೀವು. ರೇಖೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ನಮ್ಮ ಜೊತೆಗೆ ಸತ್ಯನಾರಾಯಣ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಕರ್ನಾಟಕ ಮತ್ತು ಗೋವಾ ವಲಯದ ಆದಾಯ ತೆರಿಗೆ ಇಲಾಖೆಯ ನಿವೃತ್ತ ಮುಖ್ಯ ಆಯುಕ್ತರು. ಸತ್ಯನಾರಾಯಣ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಒಂದು IT ಇಲಾಖೆ ಮೂಲಕವಾಗಿ ಈಗ ತರ್ತಾ ಇರತಕ್ಕಂತ ಈ ಒಂದು ಆಪರೇಷನ್ ಕ್ಲೀನ್ ಮನಿ? ಇದ್ರ ಈಗಾಗಲೇ ನೋಟಿಸ್ಗಳು ಸರ್ವ್ ಆಗಿದ್ದಾವೆ, ಜನರಿಗೆ ನೋಟಿಸ್ ಬರ್ತಾ ಇದೆ, ದೊಡ್ಡ ಅಮೌಂಟ್ ಅನ್ನ ಹಾಕಿರ್ತಕ್ಕಂಥವ್ರಿಗೆ. ಆದ್ರೆ ಯಾವ ರೀತಿಯಾಗಿ ಅವರ ಅವ್ರು ಕೊಡ್ತಕ್ಕಂಥ ರಿಪ್ಲೈನ ಹೇಗೆ ಸ್ಕ್ರೂಟಿನಿ ಮಾಡಲಾಗುತ್ತೆ? ಒಂದ್ ವೇಳೆ ಅವರು ಕೊಟ್ಟಂತಹ ರಿಪ್ಲೈ ಕರೆಕ್ಟ್ ಆಗಿಲ್ಲ ಅಂತ ಹೇಳಿ ಆದಾಗ ಯಾವ ರೀತಿಯಾಗಿ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಕ್ಕಾಗತ್ತೆ? ಅದೇ ಒಂದು, ಈಗ ನೋಟಿಸ್ ಬಂದಾಕ್ಷಣಕ್ಕೇ ಯಾರು ಹೆದರ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ನೋಟಿಸ್ ಅಂತಂದ್ರೆ ಅದು ನಿಮ್ಗೊಂದು ಅವಕಾಶ, ನಿಮ್ಗೆ ಏನೇನು ವಿವರಣೆಗಳನ್ನ ನೀವು ಕೊಡ್ಬೋದು ಅದೆಲ್ಲವನ್ನ ಸಲ್ಲಿಸಲಿಕ್ಕೆ ಒಂದು ಅವಕಾಶ. ನೀವು ಹೇಳ್ತಾ ಇರೋದು ಈಗ ಡಿಪಾಸಿಟ್ಗಳಾಗಿದ್ರೆ ಯಾವ ತರ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತ ಹೇಳಿ ಅಲ್ವಾ ನೀವು ಕೇಳ್ತಾ ಇರೋದು? ಅದೇನು ಅಂತಂದ್ರೆ, ಈಗ ಡಿಪಾಸಿಟ್ಗಳು ನಿಮ್ಮೊಂದು ಇನ್ಕಮ್ ಟ್ಯಾಕ್ಸ್ ಅಸೆಸ್ಸಿಂದ ನಿಮ್ಗೊಂದು ಪ್ರೊಫೈಲ್ ಇರುತ್ತೆ. ನಿಮ್ಮ ಇಷ್ಟು ವರ್ಷದ ಆದಾಯ ಎಷ್ಟು, ನಿಮ್ಮ ಚಟುವಟಿಕೆಗಳೇನು, ಅದೆಲ್ಲ ಅದಕ್ಕೆ ತಕ್ಕಂತೆ ನಿಮ್ಮ ಡಿಪಾಸಿಟ್ಸು ಇದ್ರೆ ನೀವು ಯಾವ ರೀತಿಯಲ್ಲೂ ವರಿ ಮಾಡಬೇಕಾಗಿದೆ. ನೀವು ಸೋರ್ಸಸ್ಸನ್ನು ಖಂಡಿತವಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಅದಿಲ್ಲದೆ ಹೋದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ಸರ್ಕಾರ ಈಚಿನ ಕೆಲವು ಸರ್ಕ್ಯುಲರ್ಗಳ ಮೂಲಕ ಸ್ಪೆಸಿಫೈ ಮಾಡಿದೆ. ನಿಮ್ಗೆ ಅದಕ್ಕೆ ಎಷ್ಟು % ಟ್ಯಾಕ್ಸ್ ಬರುತ್ತೆ, ನೀವು ಎಷ್ಟು ವರ್ಷ ಅದನ್ನು ಇನ್ಕಮ್ ಟ್ಯಾಕ್ಸ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಕೌಂಟಲ್ಲಿ ಇಡಬೇಕು ಅಂತ ಇದು ಮಾಡಿದ್ದಾರೆ. ಅದನ್ನು ನಿಮ್ಗೆ ಏನನ್ನು ಡಿಪಾಸಿಟ್ ಮಾಡಿರ್ತೀರಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳಿದ್ರೆ, ನೀವು ನೋಟಿಸ್ ಬಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಹೆದರ್ಕೊಳ್ಬೇಕಾಗಿಲ್ಲ. ನಿಮ್ಮ ಆಡಿಟರ್ ಮೂಲಕ ಅಥವಾ ನೀವೇ ವೈಯಕ್ತಿಕವಾಗಿ ಎಲ್ಲ ವಿವರಗಳನ್ನ ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸಿದ್ರೆ ಯಾವ ರೀತಿಯ ತೊಂದರೆನೂ ಆಗಲ್ಲ ಅಂತ
ಹೆಡ್ ಕಾನ್ಸ್ಟೇಬಲ್. ಅಂದ್ರೆ ಕರೆಕ್ಟ್ ಆದಂತ ಆನ್ಸರ್ ಕೊಟ್ಟಿಲ್ಲ, ಒಂದು ಯಾವ್ದೋ ಒಂದು ಅಕೌಂಟ್ಗೆ ಲೈಕ್ ಒಂದು 2 ಕೋಟಿ ರೂಪಾಯಿ ಅಷ್ಟು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಿರ್ತಾನೆ, ಆತ ಕೊಟ್ಟಿರ್ತಕ್ಕಂಥ ದಾಖಲೆ ಕರೆಕ್ಟ್ ಆಗಿಲ್ಲ, ಆತ ಕೊಟ್ಟಿರುವಂತ ರಿಪ್ಲೈ ಕರೆಕ್ಟ್ ಆಗಿಲ್ಲ ಅಂತ ಹೇಳಿ ಅಂತದ್ದು ಫೈಂಡ್ ಔಟ್ ಆದ್ರೆ ಮುಂದಿನ ಹಂತದಲ್ಲಿ ಲೇಟರ್ ಸ್ಟೇಜಸ್ ಅಲ್ಲಿ ಆದಾಗ ಅದು ಡೈರೆಕ್ಟ್ಲಿ PMGKYಗೆ ಹೋಗುತ್ತಾ, ಆ ಅಮೌಂಟ್ ಅನ್ನ PMGKY ತರನೇ ಟ್ರೀಟ್ ಮಾಡಲಾಗುತ್ತಾ? ಇಲ್ಲ ಇಲ್ಲ ಇಲ್ಲ, ಈಗ ನಿಮಗೆ ಅಷ್ಟು ದೊಡ್ಡ ಮೊತ್ತದ ಡಿಪಾಸಿಟ್ ಆದ್ರೆ ನಿಮಗೆ ಗೊತ್ತಿರುತ್ತೆ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೋದೋ ಇಲ್ವೋ ಅಂತ ಹೇಳಿ. ಅದರಿಂದ ನೀವು ಈ ಪ್ರೈಮ್ ಮಿನಿಸ್ಟರ್ ಯೋಜನೆ ನೀವೇನು ಹೇಳ್ತಾ ಇದ್ರಿ ಅದನ್ನ ಸೂಕ್ತವಾದಂತ ಅದರ ಅವಕಾಶವನ್ನ ನೀವು ಬಳಸ್ಕೋಬೇಕು ಅಂತ ಅನ್ನೋದಾದ್ರೆ ನೀವು ಆ ಸ್ಕೀಮಲ್ಲಿ ಅದನ್ನ ಡಿಕ್ಲೇರ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಕೊಟ್ಟಿದ್ರು ಪರವಾಗಿಲ್ಲ, ನಿಮಗೆ ಡಿಕ್ಲೇರ್ ಮಾಡಿದ್ರೆ ಅದಕ್ಕೆ ಒಟ್ಟು ಸುಮಾರು 49% 50% ಟ್ಯಾಕ್ಸ್ ಬರುತ್ತೆ ಮತ್ತು 25% ನೀವು ಗವರ್ಮೆಂಟ್ ಅಲ್ಲಿ 5 ವರ್ಷಕ್ಕೆ ಡಿಪಾಸಿಟ್ ಮಾಡಬೇಕು ಅಂತಿದೆ. ಅದರಿಂದ ನೀವೇನೇ ಅದಕ್ಕೆ ಇನಿಷಿಯೇಟಿವ್ ತಗೊಳ್ಬಹುದು, ನೋಟಿಸ್ಗೆ ವೆಯ್ಟ್ ಮಾಡಿದೆ. ನೋಟಿಸ್ ಕೊಟ್ಟಿದ್ರು ಪರವಾಗಿಲ್ಲ, ನೀವು ಇದನ್ನ ಡಿಕ್ಲರೇಷನ್ ಈ ತರ ಇದೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟು ಸರ್ಕಾರಕ್ಕೆ ಸಲ್ಲಿಸಿದ್ರೆ ಅದನ್ನ ಪರಿಶೀಲಿಸ್ತಾರೆ ಅವರು. ಎಸ್ ಸತ್ಯನಾರಾಯಣ ಅವರೇ, ನಾನು ನಿಮಗೆ ಮತ್ತೆ ಮಾತಾಡ್ತೀನಿ. ಗುರುರಾಜ್ ಅವರೇ, ತಾವೇನು ಹೇಳ್ತೀವಿ? ಯಾಕಂದ್ರೆ ಯಾವ ರೀತಿಯಾಗಿ ಅಲ್ಲಿ PMGKY ಅನ್ನುವಂತ ಒಂದು ಆಪ್ಷನ್ ಇದೆ, ಆ ವಿಂಡೋ ಹೇಗೆ ಇನ್ ಕೇಸ್ ಇಲ್ಲಿ ಶ್ರೀನಾಥ್ ಇದ್ದಾಗ ಅದಕ್ಕೆ ಶಿಫ್ಟ್ ಆಗುತ್ತೆ ಹೇಗೆ ಅಂತದ್ದು? ಖಂಡಿತವಾಗಿಯೂ ನನಗೆ ಅಲ್ಲ, ಈಗ ನನಗೆ ಇದರಲ್ಲಿ ಈ ಒಂದು ನೋಟಿಸ್ ವಂಡರ್ಫುಲ್ ಆಗಿ ತಗೊಂಡು ಹೋಗಿದ್ದಾರೆ. ನಿಮಗೆ ಫಸ್ಟ್ ಅವ್ರು ಹೇಳ್ತಿರೋದು ನಿಮಗೆ ಇನ್ಕಮ್ ಇತ್ತ ಇದೆ ಅಂತ ಹೇಳಿ ನಾನು ಆ ಇನ್ಕಮ್ ಇಂದ ಡೆಪಾಸಿಟ್ ಮಾಡಿದೆ ಅಂತ. ಎರಡನೇದಾಗಿ ನನಗೆ ಎಕ್ಸೆಂಪ್ಟ್ ಇನ್ಕಮ್ ಇತ್ತ, ಅಂದ್ರೆ ಅಗ್ರಿಕಲ್ಚರ್. ಸತ್ಯನಾರಾಯಣ ಅವರು ಹೇಳಿದಾಗೆ ನನಗೆ ನಿಜವಾಗ್ಲೂ ನಂದೇ ಆದ ಇನ್ಕಮ್ ಇತ್ತು. ಅಗ್ರಿಕಲ್ಚರ್ ಅಬ್ದುಲ್ ಅವರು ಹೇಳಿದ್ರು ವ್ಯವಸಾಯದಲ್ಲಿ ನನಗೆ ಬಂದಿತ್ತು, ತೋಟಗಾರಿಕೆಯಿಂದ ಬಂದಿತ್ತು, ಅವಾಗ ನಾನು ಡೆಪಾಸಿಟ್ ಮಾಡಿದ್ದೀನಿ. ಏನಂದ್ರೆ ನಾನು ಎಲ್ಲ ಅಷ್ಟಲ್ಲೇ ಮಾಡ್ತಾ ಇದ್ದೆ, ಅದು ಡಿಮಾನಿಟೈಸ್ ಆದಾಗ ಬ್ಯಾಂಕ್ ಅಲ್ಲೇ ಹಾಕಬೇಕು ಅಂತ ಹೇಳಿ ಬ್ಯಾಂಕ್ ಅಲ್ಲಿ ಹಾಕಿದೆ. ಸೊ ಅದನ್ನೂ ಏನು ತೊಂದರೆ ಇಲ್ಲ. ಅಥವಾ ನಾನು ಬ್ಯಾಂಕ್ ಇಂದ ವಿಡ್ರಾ ಮಾಡಿ ನಾವು 4 ತಿಂಗಳಿಂದ ಅಥವಾ 1 ವರ್ಷ ವಿಡ್ರಾ ಮಾಡಿ ಮನೇಲಿ ನಾನು ಖರ್ಚಿಗೆ ಎಷ್ಟೋ ತರ 1 ಲಕ್ಷ ಮನೇಲಿ ಇಟ್ಕೊಂಡಿದ್ದೆ, ಅದನ್ನ ತರೋಗಿ ಡೆಪಾಸಿಟ್ ಮಾಡಿ ಹಾಗೆ ಅಂತ ಹೇಳಿದ್ರೆ ಅದನ್ನ ಹೇಳಿ ಅಂತ ಹೇಳಿ. 4ನೇದಾಗಿ ಬೇರೆಯವರಿಂದ ತಗೊಂಡು ಡೆಪಾಸಿಟ್ ಮಾಡಿರಾ, ಅವ್ರದ್ದು ಪ್ಯಾನ್ ಇದ್ರೆ ಅವ್ರದ್ದು ಪ್ಯಾನ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ದೆನ್ ಲಾಸ್ಟ್ ಆಗಿ ಅವ್ರು ಕೇಳು ಇದು ಇಲ್ಲ ಅಂತ ಹೇಳಿದ್ರೆ ದೆನ್ ಇಲ್ಲಿ ಸರಿದವನು ಇಲ್ಲಿ ಸಲ್ತಾನೆ ಅಂತ ಹೇಳಿ. ಎಲ್ಲಿ ಸಲ್ತಾನೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಗರೀಬ್ ಕಲ್ಯಾಣ ಬಡವರ ಕಲ್ಯಾಣ ಇರುವಂತಹ ವಿಧಿಗೆ ಡೆಪಾಸಿಟ್ ಮಾಡಿ ಅಂತ ಹೇಳಿ. ಇದು ನೀವು ಪ್ರಶ್ನೆ ಕೇಳಿದ್ರಿ ಅವನಿಗೆ ನೋಟಿಸ್ ಬಂದು ಅಥವಾ ಅವನು ಸಿಕ್ಕಾಕೊಂಡ ಮೇಲೆ ಮಾಡ್ಬೋದಾ, ಅಥವಾ ಅವ್ರದ್ದು ಇನ್ನೊಂದು 2-3 ವರ್ಷ ಬಿಟ್ಟು ಸಾಹೇಬ್ರು ಇವರು ಹೇಳಿದ್ರು ಶ್ರೀಧರ್ ಅವರು ಅಸೆಸ್ಮೆಂಟ್ ಆಗ್ಲಿಕ್ಕೆ 2 ವರ್ಷ ಟೈಮ್ ಇದೆ ಆಮೇಲೆ ನಾನು ಮಾಡ್ಬೋದಾ ಅಂತೇಳಿ. ಅದು ತಪ್ಪು, ಅದು ಮಾಡಬಾರ್ದು. ಯಾಕೆ ಅಂತ ಈ ಪ್ರೈಮ್ ಮಿನಿಸ್ಟರ್ ಗರೀಬ್ ಕಲ್ಯಾಣ್ ಯೋಜನೆಗೆ ಸಮಯ ಇರೋದೇ 31 ಮಾರ್ಚ್. 31ನೇ ಮಾರ್ಚ್ಗೆ ಈ ಸ್ಕೀಮ್ ಮುಗಿದೋಗ್ಬಿಡುತ್ತದೆ. ಸೊ ಈ ಸ್ಕೀಮ್ ನಾನು ಏನು ಹೇಳಿದ 50-25-25 ಸ್ಕೀಮ್ ವಿಲ್ ಗೆಟ್ ಕ್ಲೋಸ್ಡ್ ಬೈ 31 ಮಾರ್ಚ್. ಅದಕ್ಕೆ ನಾನು ಹೇಳೋದು ಈಗ ಫೆಬ್ರವರಿಯಲ್ಲಿ ನೋಟಿಸ್ ಬಂದಿದ್ದು ಭಾರಿ ಒಳ್ಳೇದು. 2 ತಿಂಗಳು ಟೈಮ್ ಇದೆ. ಅಂದ್ರೆ ಇದ್ರ ರಿಪ್ಲೈ ಮಾಡ್ಲಿಕ್ಕೆ 10 ದಿನ ಇರೋದು. ಇದು ನೋಟಿಸ್ ಬಂದಾಗ ಟೈಮ್ ಇರೋದು 10 ದಿನ. 10 ದಿನ ಒಳಗಾಗಿ ನಾನು ರಿಪ್ಲೈ ಮಾಡಬೇಕು. ಇವರು ಸಾಹೇಬ್ರು ಹೇಳಿದಾಗೆ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಾಟ್ ಮೋರ್ ಟೈಮ್ ಟು ಸ್ಕ್ರೂಟಿನೈಸ್, ಬಿಕಾಸ್ ನನ್ಗೆ ಮಾತ್ರ ಬರೋದು. ಡಿಪಾರ್ಟ್ಮೆಂಟ್ ಎಲ್ಲರದು ಸೇರಿ 18 ಲಕ್ಷ ಅಥವಾ 28 ಲಕ್ಷ. ಅವ್ರು ಹೇಳಿದಾರೆ ಇನ್ನೊಂದು 10 ಲಕ್ಷ ಸೈಡ್ ನಲ್ಲಿ ಇಟ್ಕೊಂಡಿದ್ದೀವಿ, ಅದನ್ನು ನಾವು ನೋಟಿಸ್ ಕೊಡ್ತೀವಿ ಅಂತ ಹೇಳಿ. ಸೊ ಒಟ್ಟು 28 ಲಕ್ಷ ಅಸೆಸೀಸ್ಗೆ ನೋಟಿಸ್ ಬಂದ್ರೆ ಅವ್ರಿಗೆ ಒಂದೇ ಸರ್ತಿ ಒತ್ತಡ ಆಗುತ್ತೆ. ಅವ್ರದ್ದೇಮೇ ಹೈಯರ್ ಔಟ್ಸೈಡರ್ಸ್ ಟು ಡೂ ದಿ ಅಥವಾ ಸಿಸ್ಟಮ್ ಇಂದನೇ ಅನಾಲಿಸಿಸ್ ಮಾಡಬಹುದು, ಅದಿರಲಿ. ಬಟ್ ದ ಪಾಯಿಂಟ್ ಇಸ್ 31 ಮಾರ್ಚ್ ವರೆಗೆ ಮಾತ್ರ ಈ ಒಂದು ಡೆಪಾಸಿಟ್ ನಲ್ಲಿ ಮಾಡ್ಲಿಕ್ಕೆ. ಸೊ ನಾನು ಈ ಮೂಲಕ ಹೇಳೋದೇನಂದ್ರೆ ಯಾರಾದ್ರೂ ಆ ಸ್ಕೀಮ್ ನಲ್ಲಿ ಬರೋದಿದ್ರೆ 31 ಮಾರ್ಚ್ ಒಳಗೆ ಬಂದ್ಬಿಡಿ ಈ ಸ್ಕೀಮ್ ನಲ್ಲಿ. ಇಲ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಾನು ಕಟ್ಟೋದು ಬರೀ 50% ಟ್ಯಾಕ್ಸ್, 25% ನಂದೇ 4 ವರ್ಷ ಬ್ಲಾಕ್ ಆಗುತ್ತೆ, 25% ನನ್ನ ಹತ್ರನೇ ಇರುತ್ತೆ. ಇದಲ್ಲ ಅಂತ ಹೇಳಿದ್ರೆ 78 ಆಲ್ಮೋಸ್ಟ್ 77% ಟ್ಯಾಕ್ಸ್ ಅಂಡ್ ಪೆನಾಲ್ಟಿ ಆಗ್ಬಿಡುತ್ತೆ. ನಾನಾಗಿ ಆಮೇಲೆ 31 ಮಾರ್ಚ್ ನಂತರ ನಾನು ಸಿಕ್ಕಾಕೊಂಡು ಅಥವಾ ನಾನು ಹೇಳಿದ್ರೆ 77% ಇಂದ 83% ವರೆಗೆ ನಾನು ಹೇಳಿದ್ರೆ 77% ಡಿಪಾರ್ಟ್ಮೆಂಟ್ ಅವ್ರದ್ದು ಸಿಕ್ಕಾಕೊಂಡ್ರೆ 83%. ಸರ್ಚ್ ಅಂದ್ರೆ ರೇಡ್ ಅಂತ ಹೇಳ್ತಾರೆ ನಾರ್ಮಲ್ ಆಗಿ, ಅದನ್ನ ನಾವು ಸರ್ಚ್ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳುವಾಗ ಸರ್ಚ್ ಅಲ್ಲಿ ಸಿಕ್ಕಾಕೊಂಡು 1 ಕೋಟಿಗೆ 1 ಕೋಟಿ 7 ಲಕ್ಷ ಕೊಡಬೇಕು. ಅಂದ್ರೆ 107% ಇಸ್ ದಿ ಪೆನಾಲ್ಟಿ ಇಫ್ ಐ ಸೇ ಎಸ್ ಐ ಹ್ಯಾವ್ ಮೇಡ್ ಎ ಮಿಸ್ಟೇಕ್, ನನಗಿರ್ಲಿಲ್ಲ ಅಂತ ಹೇಳಿ, ಅಥವಾ ನಾನು ಅಡ್ಮಿಟೇ ಮಾಡಲಿಲ್ಲ, ಕೋರ್ಟ್ ಫೈನಲಿ ಡಿಕ್ಟೇಷನ್ ಕೊಟ್ಟು ಇದು ತಪ್ಪು ಅಂತ ಹೇಳಿ ಹೇಳಿದ್ರೆ 137%. ಸೊ 1 ಕೋಟಿ 37 ಲಕ್ಷ ಅದು ಹೋಯ್ತು, ಇನ್ನೂ 37 ನಾನು ಕೊಡಬೇಕಾಗುತ್ತೆ. ಸೊ ದೇರ್ ಫೋರ್ ಈ ಒಂದು ಸ್ಕೀಮ್ ನಲ್ಲಿ ನೀವು ಹೇಳಿದಾಗೆ ಬರೋದಿದ್ರೆ 31 ಮಾರ್ಚ್ ಒಳಗೆ ಬರಬೇಕು. ಇಲ್ಲಾದಿದ್ರೆ ನನಗೆ ಸೋರ್ಸ್ ಕರೆಕ್ಟ್ ಆಗಿದ್ರೆ ಏನೂ ತೊಂದರೆ ಇಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಇದೊಂದು ನೋಟಿಸ್ 10 ದಿನದೊಳಗೆ ಡಿಪಾರ್ಟ್ಮೆಂಟ್ ಕೊಡಿಸಬೇಕಾಗುತ್ತೆ. ಎಸ್, ಆಗ್ಲೇ ದೇಶಪಾಂಡೆ ಅವರು ನೀವು ಹೇಳ್ತಾ ಇದ್ರೆ ಟ್ಯಾಕ್ಸ್ ನೆಟ್ ಇವರೆಲ್ಲರೂ ಕೂಡ ಬರ್ತಾರೆ ಅಂತ. ಬಹುಶಃ ಲಾಂಗ್ ಟರ್ಮ್ ಅಲ್ಲಿ ಇದಕ್ಕೆ ಹೇಗೆ ಸರ್ಕಾರದ ಕಡೆಯಿಂದಲೂ ಕೂಡ ಅಥವಾ ಐಟಿ ಫೈಲ್ ಮಾಡೋ ದೃಷ್ಟಿಯಿಂದ ಸರ್ಕಾರಕ್ಕೆ ಬರುವಂತಹ ಒಂದು ಆದಾಯದ ಮೂಲವಾಗಿಯೂ ಕೂಡ ಹೀಗಿದು ದೊಡ್ಡ ಒಂದು ನಾನು ಬಜೆಟ್ ಅನಲೈಸ್ ಮಾಡ್ತಾ ಇದ್ದೀನಿ.
ಒಂದಂದರೆ ನಮ್ಮಲ್ಲಿ ಟ್ಯಾಕ್ಸೇಬಲ್ ಇನ್ಕಮ್ ಇರೋರು, ಆಮೇಲೆ ಟ್ಯಾಕ್ಸ್ ಕಟ್ಟೋರು. ಟ್ಯಾಕ್ಸೇಬಲ್ ಇನ್ಕಮ್ 100 ಇದ್ದರೆ ಟ್ಯಾಕ್ಸ್ ಕಟ್ಟೋರು 20% ಇಲ್ಲ. ಯಾಕಂದರೆ 80% ಆಚಾರ್ಯ ಅವರು ಹೇಳಿದಂಗೆ 80% ಏನಾಗತ್ತೆ ನೋಡೋಣ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ. ಇದು ಬಿಟ್ಟು ಹೋಗೋರು ಸ್ಯಾಲ್ರಿಡ್ ಜನ ಕೂಡ ಇದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಸ್ಯಾಲ್ರಿಡ್ ಜನ. ಈ ಟಿ ಡಿ ಎಸ್ ಬರೋದು ಮುಂಚೆ ನನಗೆ ಜ್ಞಾಪಕ ಇದೆ, ಟಿ ಡಿ ಎಸ್ ಬರೋದು ಮುಂಚೆ ಜನ ರಿಟರ್ನ್ಸ್ ಫೈಲೇ ಮಾಡ್ತಾ ಇರಲಿಲ್ಲ, ಏನಾಗಲ್ಲ ಅಂತ. ಈಗ ಟಿ ಡಿ ಎಸ್ ಬಂದಾದಮೇಲೆ ಟಿ ಡಿ ಎಸ್ ಆದ ಕೂಡಲೇ ಅಲ್ಲಿ ಟ್ರೇಸ್ ಬರುತ್ತೆ. ಟ್ರೇಸ್ ಬಂದ ಕೂಡಲೇ ರಿಟರ್ನ್ ಫೈಲ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ನೋಟಿಸ್ ಬರುತ್ತೆ. ಇದು ಈ 80% ಜನ ಇದರಲ್ಲಿ ಸಿಕ್ಕಾಕೊಳ್ತಾರೆ. ಫಾರ್ ಲಾಂಗ್ ನಮ್ಮಲ್ಲಿ ಒಂದು ಗಾದೆ ಥರ ನಡೀತಾ ಇದೆ. ಯಾವ ಶೋನಲ್ಲಿನೂ ಹೇಳ್ತಾರೆ, ಇಂಡಿಯಾ ಈಸ್ ಹೈಯೆಸ್ಟ್ ಟ್ಯಾಕ್ಸ್ಡ್ ಎಕಾನಮಿ ಅಂತ. ಹೌದು, ಇಟ್ಸ್ ಹೈಯೆಸ್ಟ್ ಟ್ಯಾಕ್ಸ್ ಎಕಾನಮಿ. ಸಿಂಗಾಪುರ್ಗೆ ಕಂಪೇರ್ ಮಾಡ್ತಾರೆ. ಸಿಂಗಾಪುರ್ದು ಪರ್ ಕ್ಯಾಪಿಟ ಇನ್ಕಮ್ 5% ಆಫ್ ಇಟ್ಸ್ ಟ್ಯಾಕ್ಸ್. ನಮ್ಮದು ಪರ್ ಕ್ಯಾಪಿಟ ಇನ್ಕಮ್ ಅದಕ್ಕೆ 50% ಟ್ಯಾಕ್ಸ್ ಬೇಕಾಗುತ್ತೆ. ಆದ್ರೂ ನಮ್ಮದು 10%, 20%, 30% ಮಾತ್ರ ಇದೆ. ಸಿಂಗಾಪುರ್ದು ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿದೆ ಅದಕ್ಕೆ 5% ಟ್ಯಾಕ್ಸು. ಆ ಟ್ಯಾಕ್ಸು ಅವ್ರಿಗೆ ಸಾಕಾಗತ್ತೆ. ನಮ್ಮದು ಪರ್ ಕ್ಯಾಪಿಟ ಇನ್ಕಮೇ ತುಂಬ ಕಡಿಮೆ ಇದೆ, ಅದಕ್ಕೆ 30% ಟ್ಯಾಕ್ಸ್ ಕೊಟ್ರೂ ನಮಗೆ ಸಾಕಾಗಲ್ಲ. ನೆಟ್ ಟ್ಯಾಕ್ಸ್ ಬೇಸ್ ಅಂತೀವಿ ನಾವು. ಟ್ಯಾಕ್ಸ್ ಬೇಸ್ ಎಕ್ಸ್ಪ್ಯಾಂಡ್ ಮಾಡೋದು ಅಂತ ನಿಮಗೆ ಲಾಂಗ್ ಬ್ಯಾಕ್ ಚಲಯ ಕಮಿಟಿ ಲಾಂಗ್ ಬ್ಯಾಕ್ ಟ್ಯಾಕ್ಸ್ ಬೇಸ್ ಎಕ್ಸ್ಪ್ಯಾಂಡ್ ಮಾಡೋದು. ಇನ್ನೊಂದು ಟ್ಯಾಕ್ಸ್ ಸರಳೀಕರಣ, ಅಂದರೆ ಲೆಫರ್ಸ್ ಕರ್ವ್ ಹೇಳ್ತೀವಿ. ಅಂದರೆ ಟ್ಯಾಕ್ಸ್ ರೇಟ್ ಕಡಿಮೆ ಆದರೆ ಕಂಪ್ಲೈನ್ಸ್ ಜಾಸ್ತಿ ಆಗುತ್ತೆ, ಅಂದರೆ ಜಾಸ್ತಿ ಜನ ಟ್ಯಾಕ್ಸ್ ಕಟ್ತಾರೆ, ಸುಲಭವಾಗುತ್ತೆ. ಅದು ಚಲಯ ಕಮಿಟಿಯಿಂದ ಅದು ಶುರು ಆಗಿದೆ, ಟ್ಯಾಕ್ಸ್ ಸರಳೀಕರಣ ಮಾಡೋದು. ಆದರೂ ಸರಳೀಕರಣ ಎಷ್ಟು ಮಾಡಿದ್ರೂ ಜನ ಸರಳೀಕರಣ ಆಗಲಿಲ್ವಲ್ಲ. ಈಗ ಸ್ವಲ್ಪ ಸರಳೀಕರಣ ಆಗುತ್ತೆ, ಟ್ಯಾಕ್ಸ್ ನೆಟ್ ಇನ್ಕ್ರೀಸ್ ಆಗುತ್ತೆ, ಮೇ ಬಿ ಸಮ್ ಲಿಟಲ್ ಎಕ್ಸೆಸ್ ರೆವೆನ್ಯೂ ಆಗುತ್ತೆ. ಆದರೂ ಆಚಾರ್ಯ ಅವರು ಹೇಳಿದಂಗೆ ಒಂದು ಭಯ ಆಗುತ್ತೆ. ಆ ಭಯದಿಂದ ಜನ ರಿಟರ್ನ್ಸ್ ಕಟ್ತಾರೆ. ಎಸ್, ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಸತ್ಯನಾರಾಯಣ ಅವರೇ, ನೀವು ಅವಾಗಲೇ ಹೇಳಿದ್ರಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಆಗುತ್ತೆ ಅಂತ. ಆದ್ರೆ ಇಷ್ಟೆಲ್ಲವೂ ಕೂಡ ನಡೀತಾ ಇರುವಂತದ್ದು ಬಹುಶಃ ಒಂದು ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು, ಸರ್ಕಾರ ಬ್ಲಾಕ್ ಮನಿಯನ್ನ ಮೊದಲ ಹಂತದಲ್ಲಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಈ ಒಂದು IT ಇಲಾಖೆಯ ಮೂಲಕವಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ಸಹಜವಾಗಿಯೇ ಬರ್ತಕ್ಕಂಥ ಒಂದು ಅಭಿಪ್ರಾಯ. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ನೀವು ಆ ರೀತಿ ಹೇಳೋದು ತಪ್ಪಾಗತ್ತೆ. ಸರ್ಕಾರ ಏನು ಅಂತಂದರೆ ಒಂದೇ ಪ್ರಯತ್ನದಿಂದ ಹಲವಾರು ದಶಕಗಳಿಂದ ಏನು ಒಂದು ವ್ಯವಸ್ಥೆ ತಳವೂರಿದೆ ಅದನ್ನು ಒಂದೇ ಪ್ರಯತ್ನದಿಂದ ಒಂದೇ ಕಾನೂನಿನಿಂದ ಕೆಲವೇ ತಿಂಗಳಲ್ಲಿ ಇದನ್ನು ಬಗೆಹರಿಸೋಕ್ಕಾಗತ್ತೆ ಅಂತ ನಾವು ನಿರೀಕ್ಷಿಸೋಕ್ಕಾಗೋದು ಇಲ್ಲ. ಯಾವುದೇ ಸರ್ಕಾರಕ್ಕೆ ಮಾಡೋಕ್ಕೂ ಆಗಲ್ಲ, ಈ ಸರ್ಕಾರಕ್ಕೆ ಅಂತ ಅಲ್ಲ. ಮೊದಲನೇದಾಗಿ ಅವರು ಇದನ್ನು ಡಿಮಾನಿಟೈಸೇಷನ್ ಮಾಡೋದು. ಅದಕ್ಕಿಂತ ಮುಂಚೆನೇ ಒಂದು ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಸ್ಕೀಮ್ ಇತ್ತು ಲಾಸ್ಟ್ ಇಯರ್. ಆವಾಗಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಅಸೆಗಳಿಗೆ ಒಂದು ಅವಕಾಶ ಇತ್ತು, ತಮ್ಮ ಅನಧಿಕೃತ ಹಣ ಏನಿದೆ ಅದನ್ನು ಡಿಕ್ಲೇರ್ ಮಾಡೋಕ್ಕೆ. ಅದನ್ನು ಅವ್ರು ಮಾಡಲಿಲ್ಲ. ಈಗ ಮತ್ತೆ ಇನ್ನೊಂದು ಸ್ಕೀಮನ್ನು ಕೊಟ್ಟಿದ್ದಾರೆ. ಈ ಸ್ಕೀಮಲ್ಲಿ ಯಾರು ಡಿಕ್ಲೇರ್ ಮಾಡ್ಬೋದು ಏನು ಅಂತಕ್ಕಂಥದ್ದನ್ನು 18 ಜನವರಿ 2017 ಒಂದು ಸರ್ಕ್ಯುಲರ್ CBDT ಅವರು ಹೊರಡಿಸಿದ್ದಾರೆ. ಅದರಲ್ಲಿ ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ಮತ್ತು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟಲ್ಲಿ ಇದೆ. ಇದರಿಂದ ನಿಧಾನವಾಗಿ ಒಂದು ವ್ಯವಸ್ಥೆ ಪೂರ್ತಿ ತಳವೂರಿರುತ್ತಲ್ಲ ಅದನ್ನು ಕ್ರಮೇಣವಾಗಿ ನಾವು ಇದು ಮಾಡ್ಬೋದು. ನಿಮ್ಮ ಹಿಂದಿನ ಪೇನಲ್ನಲ್ಲಿ ಇದ್ದಂಥವ್ರು ಒಬ್ಬರು ಏನು ಉತ್ತರ ಹೇಳ್ತಾ ಇದ್ರು, ಇದು ಗ್ರ್ಯಾಜುಯಲ್ ಆಗುವಂಥದ್ದು. ಸ್ವಲ್ಪ ಭಯದಿಂದ ಆಗಬೇಕಾಗತ್ತೆ ಮತ್ತು ಕೆಲವು ಟ್ಯಾಕ್ಸ್ ರೇಟ್ನ ಕಡಿಮೆ ಮಾಡೋದ್ರಿಂದ ಹೆಚ್ಚು ಜನ ಆಯಿತು ನಾವು ಇದನ್ನು ಇಟ್ಕೊಂಡ್ರು ನಮಗೇನು ಪ್ರಯೋಜನ ಇಲ್ಲ, ಒಂದು 50% ಕಟ್ಬಿಟ್ರೆ 50% ನಮ್ಗೆ ಉಳಿಯುತ್ತೆ ಅಂತೇಳಿ ಒಂದು ಇನ್ಸೆಂಟಿವ್ ಬರುತ್ತಲ್ಲ, ಅದರಿಂದ ಹೆಚ್ಚು ಜನ ಟ್ಯಾಕ್ಸ್ ನೆಟ್ಗೆ ಬರ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಇವರು ನಮ್ಮ ಹಣಕಾಸು ಮಂತ್ರಿಗಳೇ ಈ ಸಲ ಬಜೆಟ್ ಸ್ಪೀಚ್ ಮಾಡ್ತಾ ಅವ್ರು ಹೇಳಿದ್ದಾರೆ, ನಮ್ಮ ದೇಶದಲ್ಲಿ ಎಷ್ಟು ಜನ ವಿದೇಶ ಪ್ರವಾಸ ಮಾಡ್ತಾರೆ ನೀವು ಅದನ್ನು ನೋಡಿ, ಎಷ್ಟು ಜನ ಕಾರ್ ಕೊಂಡ್ಕೊಂಡಿದ್ದಾರೆ ಅದನ್ನು ನೋಡಿ, ಅದಕ್ಕೆ ನೀವು ಪರಿಶೀಲಿಸಿದ್ರೆ ನಮ್ಮ 10 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ನ ಯಾರು ರಿಟರ್ನ್ ಮಾಡ್ತಾ ಇದ್ದಾರೆ ಅವ್ರು ಕೇವಲ 76 ಲಕ್ಷ ಜನ ಮಾತ್ರ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಾರೆ. ಆ 76 ಲಕ್ಷದಲ್ಲಿ ಸುಮಾರು 58ರಿಂದ 60 ಲಕ್ಷ ಜನ ಬರೀ ಸ್ಯಾಲರಿಡ್ ಪೀಪಲ್ಲೇ ಇರ್ತಾರೆ. ಅದರಿಂದ ಇನ್ಕಮ್ ಟ್ಯಾಕ್ಸ್ ಬೇಸ್ ನಮ್ಮಲ್ಲಿ ನಿಜವಾಗ್ಲೂ ಕಡಿಮೆ ಇದೆ. ಸುಮ್ಮನೆ ರೇಟ್ ಜಾಸ್ತಿ ಇದೆ ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥದಕ್ಕಿಂತ ಒಟ್ಟು ರಾಷ್ಟ್ರೀಯ ಆದಾಯಕ್ಕೆ ಹೋಲಿಸ್ಕೊಂಡ್ರೆ
ಮತ್ತು ಒಟ್ಟು ಜನಸಂಖ್ಯೆಗೆ ಹೋಲಿಸ್ಕೊಂಡ್ರೆ, ಒಟ್ಟು ಆರ್ಥಿಕ ಚಟುವಟಿಕೆಗೆ ಹೋಲಿಸ್ಕೊಂಡ್ರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಅಸೆಸ್ಸಿ ಸಂಖ್ಯೆ ಕಡಿಮೆ ಇದೆ. ಇದನ್ನು ಗ್ರ್ಯಾಜುಯಲ್ ಆಗಿ ಇಂಪ್ರೂವ್ ಮಾಡಬೇಕು. ಅದರಿಂದ ಗ್ರ್ಯಾಜುಯಲ್ ಆಗಿ ಇಂಪ್ರೂವ್ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಒಂದು ನಾನು ಹೇಳಿದ್ಮೇಲೆ ಸ್ವಲ್ಪ ಭಯ ಮತ್ತು ಸ್ವಲ್ಪ ಕಾನೂನಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಮತ್ತು ಈ ಥರ ಸ್ಕೀಮ್ಗಳನ್ನ ಈಗ ನೋಡಿ, ಸರ್ಕಾರನೇ ಮುಂದೆ ಬಂದು ನಿಮಗೆ ಕಟ್ಟಿದ್ರೆ 50% ನಿಮಗೆ ಎಲ್ಲವನ್ನ ನಿಮ್ಮ ಪೆನಾಲ್ಟಿ, ಇಂಟ್ರೆಸ್ಟು, ಟ್ಯಾಕ್ಸ್ ರೇಟ್ ಎಲ್ಲವನ್ನ ಕಟ್ಟಿ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ವೆಲ್ಕಮ್ ಮಾಡಿಕೊಂಡು ಅದನ್ನು ಸ್ವಾಗತಿಸಿ ಈ ಒಂದು ಅನುಕೂಲವನ್ನು ಉಪಯೋಗಿಸ್ಕೊಂಡು ಹೆಚ್ಚು ವಿವರಗಳನ್ನ ಸಲ್ಲಿಸಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದೆಲ್ಲ ಇಂಪ್ರೂವ್ ಆಗ್ತಾ ಟ್ಯಾಕ್ಸ್ ಬೇಸು ಇಂಪ್ರೂವ್ ಆಗುತ್ತೆ, ಟ್ಯಾಕ್ಸ್ ಕಂಪ್ಲೈನ್ಸು ಇಂಪ್ರೂವ್ ಆಗುತ್ತೆ. ಟ್ಯಾಕ್ಸ್ ಬೇಸ್ ಇಂಪ್ರೂವ್ ಆಗೋದ್ರ ಜೊತೆಗೆ ಟ್ಯಾಕ್ಸ್ ಕಂಪ್ಲೈನ್ಸ್ ಕೂಡ ಇಂಪ್ರೂವ್ ಆಗಬೇಕು. ಆ ಎರಡನ್ನೂ ದೃಷ್ಟಿ ಇಟ್ಕೊಂಡು ಅದನ್ನು ಎಂಕರೇಜ್ ಮಾಡುತ್ತೆ ಸರ್ಕಾರ. ಆದಷ್ಟು ಜನನ ತೆರಿಗೆ ವ್ಯವಸ್ಥೆ ಒಳಗೆ, ಆರ್ಥಿಕ ವ್ಯವಸ್ಥೆ ಒಳಗೆ ತರಕ್ಕೋಸ್ಕರ ಈ ರೀತಿ ಯೋಜನೆಗಳನ್ನ ಆಗಿಂದಾಗೆ ಮಾಡಬೇಕಾಗತ್ತೆ. ಇದೇನು ಮೊದಲನೇ ಸಲ ಮಾಡ್ತಾ ಇಲ್ಲ, ಹಿಂದೂ ಕೂಡ ಮಾಡಿದರೆ. ಈಗ ಮತ್ತೆ ಮಾಡಿ ಹೆಚ್ಚು ಜನನ್ನ ಈ ತೆರಿಗೆ ವಲಯೊಳಗೆ ತರಕ್ಕೆ ಗವರ್ಮೆಂಟ್ ಪ್ರಯತ್ನ ಮಾಡ್ತಾ ಇದೆ. ನಾವು ಸ್ವಾಗತಿಸ್ತೇವೆ. ಸತ್ಯನಾರಾಯಣ ಅವರೇ, ಧನ್ಯವಾದ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಕೀಮ್ ಅವರೇ, ಕೊನೆಯದಾಗಿ ಯಾವುದೇ ಸರ್ಕಾರ ಅತಿರೇಕದಿಂದ ವರ್ತನೆ ಮಾಡಿದರೆ ಅವರಿಗೆ ಖಂಡಿತವಾಗಿಯೂ ಅವರಿಗೆ ಅವಮಾನ ಮತ್ತು ಏನು ಅಸಹನೀಯವಾದಂಥ ಪ್ರಕರಣವನ್ನು ಎದುರಿಸೋದನ್ನು ನಾವು ಇಂದಿರಾ ಗಾಂಧಿ ಕಾಲದಿಂದ ನಾವು ನೋಡಿದ್ದೀವಿ. ಈ ಪ್ರಕರಣದಲ್ಲೂ ಕೂಡ ಹೀಗೆ ಆಗುತ್ತೆ. ನಾನು ಹೇಳ್ತಾ ಇರೋದಿಷ್ಟೇ, ಈಗ ಯಾರು ರೈತರು, ತರಕಾರಿ ವೆಂಡರ್ಸು, ಮೂಡ್ಕಾ ಸಾಮಾನು ಮಾರೋರು, ರಸ್ತೆಗಳಲ್ಲಿ ಅವ್ರೇನಿದೆ 2-3 ಲಕ್ಷ ರೂಪಾಯಿ ಇಟ್ಕೊಂಡು ಅದನ್ನು ಇಡೀ ದಿನ ವ್ಯವಹಾರ ಮಾಡಿದ್ರೆ 500 ರೂಪಾಯಿ 1000 ರೂಪಾಯಿ ಗಳಿಸ್ತಾರೆ. ಆದರೆ ಟರ್ನ್ ಓವರ್ ದುಡ್ಡು ಇರುತ್ತಲ್ಲ, ಅದು ಹಳೆ ದುಡ್ಡಾಗಿದೆ ಅಂತ ಅವ್ರು ಬ್ಯಾಂಕಿಗೆ ಹೋಗಿದ್ದಾರೆ ಹೊರತಾಗಿ ಅವ್ರು ಇಲ್ಲಾಂದರೆ ಬ್ಯಾಂಕಿಗೆ ಹೋಗ್ತಿರಲಿಲ್ಲ. ಇಂಥವ್ರ ಸಂಖ್ಯೆನೂ ಜಾಸ್ತಿ ಇದೆ. ಇವ್ರ ಬಗ್ಗೆನೂ ಕೂಡ ಸರ್ಕಾರ ನೋಡಬೇಕು. ಯಾಕಂದ್ರೆ ಅವ್ರು ಎಂದೂ ಕೂಡ ಟ್ಯಾಕ್ಸ್ ಕಟ್ಟಿಲ್ಲ, ಎಂದೂ ಕೂಡ ಬ್ಯಾಂಕಿಗೆ ಹೋಗಿಲ್ಲ. ಇವರು ಲಕ್ಷಾಂತರ ಜನರಿದ್ದಾರೆ. ಇಂಥವ್ರ ಬಗ್ಗೆ ಸರ್ಕಾರ ಯಾವ ರೀತಿಯಿಂದ ಯೋಚನೆ ಮಾಡಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಶ್ರೀಧರ್ ಅವರೇ, ತಾವು ಇದಕ್ಕೆ ಹೇಳ್ತೀವಿ, ಯಾಕಂದ್ರೆ ಜನ ಯಾವ ರೀತಿಯಾದಂತವರು ಈಗ ದುಡ್ಡು ತಂದಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅದನ್ನೀಗ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಸ್ಕ್ರೂಟಿನಿ ಮಾಡುವಾಗ ಹೇಗೆ ನಡೆಯುತ್ತೆ ಅಂತ ಹೇಳಿ ಅಲ್ಲಿ ಸೋರ್ಸ್ ಆಫ್ ಫಂಡ್ಸ್ ಅದೇ ಮೈನ್ ಪಾಯಿಂಟ್. ಓಕೆ, ನಿಮ್ಮ ಅಕೌಂಟಲ್ಲಿ ದುಡ್ಡು ಇದ್ದರೆ ನಿಮ್ಗೆ ಗೊತ್ತಾಗಬೇಕು ಎಲ್ಲಿಂದ ದುಡ್ಡು ಬಂದಿದೆ ಅಂತ. ಓಕೆ, ನೀವು ಅದು ಹೇಳಬೇಕು. ನಿಮ್ಗೆ ಹೇಳಕ್ಕೆ ಆಗಿದೆಲ್ಲ ಅಂತ ಯು ಹ್ಯಾವ್ ಟು ಪೇ ಟ್ಯಾಕ್ಸ್. ಓಕೆ, ಇನ್ನು ಕಾಶಿ ಹೋಗಿದ್ರೆ ಪಂಡ ಹಾತ್ ಕೈಕೊಂಡು ಹೇಳ್ತಾರೆ ಶ್ರಾದ್ದ ಮಾಡಿ ಅಂತೆ. ನನ್ನ ತಂದೆ ಜೀವಂತ ಇದ್ದಾರೆ ಅಂತ ಎಲ್ಲಿ ತಂದೆ ತೋರಿಸಿ ಅಥವಾ ಶ್ರಾದ್ದ ಮಾಡಿ ಅಂತೆ. ನೀವು ತಂದೆ ತಗೊಂಡೋಗ ತಂದೆ ಹೇಳ್ತಾರೆ ನಿಮ್ಮ ತಂದೆ ಇಲ್ಲಿ ಯಾವ್ದು ತಂದೆ ತಗೋಬೇಕಲ್ಲ, ಮಾಡಿ ಅದೇ ನೀವು ಶ್ರಾದ್ದ ಮಾಡಬೇಕು. ನೀವು ದುಡ್ಡು ಎಲ್ಲಿ ಇದೆ ಅದು ಹೇಳಿ, ನಿಮ್ದ ಹೇಳಿ, ನಿಮ್ದಿಲ್ಲ ಅಂತ ಯಾರ್ದ ಅಂತ ಹೇಳಬೇಕು. ದಟ್ ದ ಓನ್ಲಿ ಥಿಂಗ್. ಈ ಪೀಪಲ್ ವಿಲ್ ಟ್ರೈ ಟು ಫೈಂಡ್ ಔಟ್ ವೇಸ್ ಅಂಡ್ ಮೀನ್ಸ್. ಅನ್ಫಾರ್ಚುನೇಟ್ಲಿ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಟು ದಿಸ್ ಕಂಟ್ರಿ ಇಸ್ ವಾಟ್ ಈಸ್ ನೀಡ್ ಆಫ್ ದ ಅವರ್. ಈಗ ಆಪರ್ಚುನಿಟಿ ಕೊಟ್ಟಿದ್ದಾರೆ. all the schemes which have been given, voluntary disclosure scheme ಅಂತ, I call it as premium on dishonesty scheme. ಡಿಸಾನೆಸ್ಟ್ ಇದ್ರೇನು ಓಕೆ, ಅವಾಗಲಿ ಕಮ್ ಅಲ್ಲಿ ಸಷ್ಟಂಗೆ ಯಾಕೆ ನಮಸ್ಕಾರ ಮಾಡಬೇಕು? ದೇಶದ್ರೋಹಿ ಅವರು. ಐ ಆಮ್ ಸಾರಿ ಇಫ್ ಐ ಆಮ್ ಲಿಟಲ್ ಎಮೋಷನಲ್ ಆನ್ ದಿಸ್ ಇಶ್ಯೂ, ಬಟ್ ದಿಸ್ ಅ ಫ್ಯಾಕ್ಟ್ ದಟ್ ಯಾರು ದುಡ್ಡು ಕೊಟ್ಟಿಲ್ಲ ಅಂತೆ, ಯಾರು ಕೊಡಬೇಕು, ವಾಟ್ ಇಸ್ ದ ಡ್ಯೂಟಿ ಕಾಸ್ಟ್ ಆನ್ ದ ಸಬ್ಜೆಕ್ಟ್ ಟುವರ್ಡ್ ದ ಸ್ಟೇಟ್, ಅದು ಡ್ಯೂಟಿ ಮಾಡಿಲ್ಲ ಅಂತೆ, ಅವರ ದೇಶದ್ರೋಹಿ. ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸಸ್. ಅವ್ರ ವಾಟ್ ಎವರ್ ಎಕ್ಸ್ಪ್ಲನೇಷನ್ ದೇ ಮೇ ಹ್ಯಾವ್ ಫಾರ್ ನಾಟ್ ಪೇಯಿಂಗ್ ದ ಟ್ಯಾಕ್ಸಸ್, ಬಟ್ ದಟ್ ಈಸ್ ಎಲ್ಲರೂ ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಲಿ ರೇಟ್ಸ್ ಕಡಿಮೆ ಆಗುತ್ತೆ. ಎಲ್ಲರ ಕಡೆಯಿಂದ 20% ತಗೊಂಡು ಸರ್ಕಾರ ಏನು ಮಾಡಬೇಕು? ಸರ್ಕಾರ ಡಸಂಟ್ ನೀಡ್ ದಟ್ ಮಚ್ ಮನಿ. ಇಫ್ 1.25 crore people, if out of that suppose 60 people are income generating people, 60 crore income tax generating people will pay tax at 20%. ಗರಜೆ ಇಲ್ಲ. 5% tax is sufficient to satisfy the needs. Yes. Ali same people when they go outside the country they behave in different manner when they come here. But we unfortunately we have a prime minister who is committed. ಎಸ್ ಆಚಾರ್ಯವರೇ, ಶಾರ್ಟ್ ಆಗಿ ಇಷ್ಟೇ ಹೇಳಿದ್ರಲ್ಲ, ನಮಗೆ ಸತ್ಯನಾರಾಯಣ ಹೇಳಿದ್ದು ಖುಷಿ ಆಯ್ತು. ನೀವು ಡಿಪಾರ್ಟ್ಮೆಂಟ್ ಕೆನಾಟ್ ಗೋ ಬಿಹೈಂಡ್ ಎವ್ರಿಬಡಿ. ಇದು ಫೇಲ್ಯೂರ್ ಆಫ್ ದ ಡಿಪಾರ್ಟ್ಮೆಂಟ್ ಅಲ್ಲ. ಯಾಕಂದ್ರೆ ಹೇಳಿದ್ರೆ ಎಷ್ಟೋ ಜನ ಹೆಣ್ಮಕ್ಳೇ ಅವ್ರ ಗಂಡನಿಗೆ ಹೇಳಿಲ್ಲ ಎಷ್ಟಿದೆ ಅಂತ ಹೇಳಿ. ಸೊ ಡಿಪಾರ್ಟ್ಮೆಂಟ್ ಕೆನಾಟ್ ಗೋ ಬಿಹೈಂಡ್ ಎವ್ರಿಬಡಿ. ಸೊ ದಿಸ್ ಇಸ್ ಇದು ನರೇಂದ್ರ ಮೋದಿ ಅವರ 8th ನವೆಂಬರ್ಗೆ ಮಾಡಿರುವಂತಹ ಸರ್ಚ್. ನೀವು ನಿಮ್ ಸರ್ಚ್ ನೀವೇ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡಿ ಅಂತ ಹೇಳಿ. ಬಟ್ ಎಷ್ಟೋ ಜನ ಅನ್ಕೊಂಡ್ರು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ ಕೂಡಲೇ ಇಟ್ ಹ್ಯಾಸ್ ಬಿಕಮ್ ಬ್ಲಾಕ್ ಹ್ಯಾಸ್ ಬಿಕಮ್ ವೈಟ್. ಅದು ಆಗ್ಲಿಲ್ಲ ಅಂತ ಹೇಳಿ ನನ್ನ ಕಡೆಯ ಅಭಿಪ್ರಾಯ. ಲೆಟ್ ದೆಮ್ ಪೇ ಟ್ಯಾಕ್ಸಸ್ ವಾಟ್ ಇಸ್ ಡ್ಯೂ, ಅದರ್ವೈಸ್ ಲೆಟ್ ದೆಮ್ ದೇ ಹ್ಯಾವ್ ಗಿವನ್ ಅ 50-25 ಅಪಾರ್ಚುನಿಟಿ. ಅದರಲ್ಲಿ ಬಂದು ದೇಶಕ್ಕಾಗಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ಹೇಳುವಂತದ್ದು ಕೊನೆಯ ಅಭಿಪ್ರಾಯ. ಎಸ್, ಧನ್ಯವಾದ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ. ಸುದ್ದಿಗಾಗಿ ನೋಡ್ತಾ ಇರಿ TV9.